ಸೆಕ್ಯುಲರ್ ಪಕ್ಷಗಳು ಮುಸ್ಲಿಮರನ್ನ ಬಳಸ್ಕೊಳ್ಳಾಕತ್ತಾವ. ಮುಸ್ಲಿಮರ ಮತಕ್ಕಾಗಿ ಮಾತ್ರ ಸಮಾಜವಾದಿ ಪಾರ್ಟಿ ಶ್ರಮಿಸ್ಲಿಕ್ಕತ್ತ. ಬಾಬ್ರಿ ಮಸೀದಿಯನ್ನ ಕೆಡಿಯುವುದವರ ಜೊತೆಲೆ ಅಲೈನ್ಸ್ ಮಾಡ್ಕೊಂಡಿದ್ರು ಮುಲಾಯಂ ಸಿಂಗ್ ಯಾದವ್. ಬಿಜೆಪಿ ಗುಮ್ಮ ತೋರಿಸ್ತಿರೋರ್ನ ನಂಬಬೇಡ್ರಿ ಅಂತ ಮೌಲಾನಾಗಳೇ ಹೇಳಿಕತ್ತಾರೆ. ಏನು ಬೇಕಾದ್ರೂ ಆಗ್ಲಿ ಬಿಜೆಪಿ ಮಾತ್ರ ಬೇಡ ಅನ್ನೋ ಮುಸ್ಲಿಮರಿಗೆ ಖಡಕ್ ಆಗಿ ಉತ್ತರ ಕೊಡ್ಲಿಕ್ಕತ್ತಾರ ಈ ಮೌಲಾನಾಗಳು. ಉತ್ತರ ಪ್ರದೇಶದಾಗ ಎಲೆಕ್ಷನ್ ಹತ್ರ ಬರ್ತಿದ್ದಂಗನ ಹೊಸ ಚಿಂತನೆಗಳು ಜನ್ಮ ತಾಳ್ಲಿಕ್ಕತ್ತವ. ಹೊಸ ಚಿಂತನೆಗಳಿಗೆ ವೇದಿಕೆ ಮಾಡಿಕೊಡಕತ್ತಿರೋರು ಮುಸ್ಲಿಂ ಮುಖಂಡರು. ಇದೇನಪ್ಪ ಮುಸ್ಲಿಂ ಮುಖಂಡರು ವೇದಿಕೆ ಮಾಡಿ ಎಂಥ ಹೊಸ ಚಿಂತನೆ ತರ್ಲಿಕ್ಕತ್ತಾರ ಅಂತ ಯೋಚನೆ ಮಾಡತ್ತಿರ್ಬೇಕು. ಎಂಥ ಯೋಚನೆ ಅಂದ್ರ ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳು ತಮ್ಮನ್ನ ತಾವು ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋ ಪಕ್ಷದ ನಾಯಕರ ಬಣ್ಣ ಬಯಲು ಮಾಡುವಂತಹ ಕೆಲಸ ಶುರುವಾಗ್ಯಾವು. ಮುಸಲ್ಮಾನರನ್ನ ಬರೀ ವೋಟ್ ಬ್ಯಾಂಕ್ಗಾಗಿ ಬಳಸ್ಲಿಕ್ಕತ್ತಾರ. ವೋಟ್ ಹಾಕೋದಕ್ಕೆ ಮಾತ್ರ ನೀವು ಅವರಿಗೆ ಬೇಕು, ಬಿಜೆಪಿ ಬರಬಾರ್ದು ಅನ್ನೋದು ಮಾತ್ರ ನಿಮ್ಮ ತಲೆ ಒಳಗೆ ಕೂತು ಬಿಟ್ಟೈತಿ. ಆದ್ರ ಈ ಸೆಕ್ಯುಲರ್ ಪಕ್ಷಗಳು ನಿಮಗಂತ ಏನು ಮಾಡಿದಾವ ಅನ್ನೋದನ್ನ ಯೋಚನೆ ಮಾಡಿದ್ದೀರೇನು ಅಂತ ಖುದ್ದು ಮೌಲಾನಾಗಳೇ ಮಾತಾಡ್ಲಿಕ್ಕತ್ತಾರ. ಬಿಜೆಪಿ ಗುಮ್ಮ ತೋರಿಸಿ ನಿಮ್ಮನ್ನ ಮಂಕ್ ಮಾಡಾಕತ್ತಿರೋ ಈ ಪಕ್ಷಗಳನ್ನ ನಂಬೇಡ್ರಿ, ಈ ಪಕ್ಷದ ನಾಯಕಗಳನ್ನ ನಂಬೇಡ್ರಿ ಅಂತ ಮುಸ್ಲಿಮರಿಗೆ ಕ್ಲಾಸ್ ತಗೊಳ್ಳಿಕತ್ತಾರ. ಇಲ್ಲೊಬ್ರು ಮೌಲಾನಾ ನೋಡ್ರಿ, ಹಸೀಬ್ ಗುಲಾಮ್ ಸರ್ವರ್ ಏನ್ ಹೇಳ್ತಾರ ಕೇಳಿಸ್ಕೊಡಿ. भाजपा नहीं आना चाहिए, कयामत तो आ जाए भाजपा ना आए, परले आ जाए, धरती फट जाए, मेरी बेटी भाग जाए, कॉलेज से मेरी बेटी को कोई लेके चला जाए, भाजपा नहीं आना चाहिए. पूरी व्यवस्था बदल जाए, घर से निकलना मुश्किल हो जाए, नकाब पहन के बेटियों का स्कूल जाना बंद हो जाए, भाजपा नहीं आना चाहिए. भाई इसी में तबाह हो गई मुसलमान. ಜಗತ್ತೊಳಗ ಏನು ಬೇಕಾದ್ರೂ ಆಗ್ಲಿ, ಆದ್ರ ಭಾರತದಾಗ ಬಿಜೆಪಿ ಮಾತ್ರ ಅಧಿಕಾರಕ್ಕೆ ಬರಬಾರ್ದು. ನನ್ನ ಮಗಳು ಕಿಡ್ನ್ಯಾಪ್ ಆಗಲಿ, ನನ್ನ ಮಕ್ಕಳಿಗೆ ಶಿಕ್ಷಣ ಸಿಗದೆ ಇರಲಿ, ನಮ್ಮನೆ ಹೆಣ್ಮಕ್ಳು ಅಂದ್ರೆ ಮುಸ್ಲಿಂ ಮನೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ದಂಗಾಗಲಿ, ನಾನಾ ಕಷ್ಟಗಳು ಅವರಿಗೆ ಬರಲಿ. ಆದರೂ ಏನು ಬೇಕಾದ್ರಾಗಲಿ, ಪ್ರಳಯ ಆಗಲಿ, ಪ್ರಪಂಚ ಮುಳುಗು ಹೋಗಲಿ, ಭೂಕಂಪ ಆಗಲಿ, ಬಿಜೆಪಿ ಬರಬಾರ್ದು. ಬಿಜೆಪಿ ಬರಲೇಬಾರ್ದು. ನಾವು ಬೀದಿಗೆ ಬರಲಿ, ಬಡವರಾಗಲಿ, ಆಯ್ಕೊಂಡು ತಿನ್ನಲಿ, ಆದರೂ ಬಿಜೆಪಿ ಮಾತ್ರ ಬರಬಾರ್ದು. ಈ ರೀತಿಯ ಮನಸ್ಥಿತಿ ಮುಸ್ಲಿಮರಿಗೆ ಬಂದುಬಿಟ್ಟೈತಿ. ಈ ಮನಸ್ಥಿತಿಯನ್ನ ಇಟ್ಕೊಂಡ್ರ ಯಾವತ್ತೂ ಉದ್ಧಾರ ಆಗಕ್ಕಾಗೋದಿಲ್ಲ. ಬಿಜೆಪಿ ಬಂದ್ರೆ ಮಾತ್ರನ ಇವೆಲ್ಲ ಸೇಫ್ಟಿಗಳು ಸಿಗ್ತಾವ, ಎಲ್ಲ ಹಕ್ಕುಗಳು ಅಭಿವೃದ್ಧಿ ಆಗ್ತೈತಿ ಅನ್ನೋ ಮಾತನ್ನ ಈ ಮೌಲಾನಾ ಹೇಳಿದ್ರು. ಇಲ್ಲಿ ಇನ್ನೊಬ್ಬ ಮೌಲಾನಾ ಶಾಬುದ್ದೀನ್ ರಜ್ವಿ ಇವ್ರು ಹೇಳೋದನ್ನು ಒಂದ್ಸಲ ಕೇಳಿಸ್ಕೊಂಡ್ಬಿಡ್ರಿ. दरअसल है ये कि ये जो नाम निहाद सेकुलर पार्टियां हैं और उसमें ख़ास तौर पर समाजवादी पार्टी, ये मुसलमानों के दरमियान जाते हैं और भाजपा के ख़िलाफ़, मोदी और योगी के ख़िलाफ़ जहर घोलते हैं. वही मुसलमानों के बूढ़े बच्चे जवान हर व्यक्ति के दिलो दिमाग में वही चीज़ें बस जाती हैं. ये भाजपा के साथ हाथ मिलाएं, रात के अंधेरे में एजेंडा तय करें. अखिलेश यादव रात के अंधेरे में भाजपा के लोगों के साथ मिल करके एजेंडा तय करते हैं और इनके पिताजी मुलायम सिंह यादव जी ने कल्याण सिंह के साथ मिल करके अपनी गवर्नमेंट बनाई. आधी भाजपा के लोगों को मंत्री बनाया और उसमें खुद आजम खां भी उन दिनों मंत्री थे. आजम खां ने इस्तीफा नहीं दिया क्योंकि उनको सत्ता से प्यार था. ಮೊದಲಿಗೆ ಮಾತಾಡಿದ ಮೌಲಾನಾ ಏನ್ ಹೇಳಿದ್ರು, ಮುಸ್ಲಿಮರು ಬಿಜೆಪಿಯನ್ನ ಸೋಲಿಸಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಾರಂತ. ಆದ್ರ ಈ ಮೌಲಾನಾ ಏನ್ ಹೇಳಿಕತ್ತಾರ, ಸೆಕ್ಯುಲರ್ ಪಾರ್ಟಿಗಳು, ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು, ಮುಖ್ಯವಾಗಿ ಸಮಾಜವಾದಿ ಪಾರ್ಟಿ ಬೇಕು ಅಂತಾನೆ ಬಿಜೆಪಿ ಗುಮ್ಮ ತೋರಿಸುತ್ತ. ಮುಸ್ಲಿಮರು ಬಿಜೆಪಿ ಸೋಲ್ಸೋ ಕಾಂಟ್ರಾಕ್ಟ್ ತಗೊಂಡಿರೋ ತರ ಆಡೋದ್ರಿಂದಾನೇ ಈ ಲಾಭವನ್ನ ಸಮಾಜವಾದಿ ಪಾರ್ಟಿ ಹಾಗೂ ಅದರ ನಾಯಕರು ಪಡ್ಕೊಳ್ಳಿಕ್ಕತ್ತಾರ. ಮಾತೆತ್ತಿದ್ರ ಮುಸ್ಲಿಮರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋ ಇವರು ನಿಜಕ್ಕೂ ಏನು ಒಳ್ಳೇದು ಮಾಡ್ಯಾರ? ಬರೀ ವೋಟ್ ಬ್ಯಾಂಕ್ಗಾಗಿ ಮುಸ್ಲಿಮರನ್ನ ಬಳಸ್ಕೊಂಡಾರ ಹೊರತಾಗಿ ಇನ್ನೇನೂ ಇಲ್ಲ. ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಅವ್ರಿಗೆ ಬೈಯೋದು, ಎಲ್ಲಿ ಕುಂತು ನಿಂತಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು, ಕೆಟ್ಟ ಮಾತುಗಳನ್ನ ಆಡೋದನ್ನ ಮೊದಲು ನಿಲ್ಲಿಸ್ರಿ. ಅಖಿಲೇಶ್ ಯಾದವ್ ಅವರ ಮಾತು ಕೇಳ್ಕೊಂಡು 10 ವರ್ಷದಿಂದ ಇದನ್ನೇ ಮಾಡಿದ್ದೀರಿ, ಇನ್ನಾದರೂ ತಿದ್ದುಕೋರಿ. ಬಿಜೆಪಿ ಸೋಲಿಸ್ಬೇಕು ಅಂದ್ರೆ ಪಕ್ಷಗಳು ಸೋಲಿಸ್ತಾವ. ಸಮಾಜವಾದಿ ಪಕ್ಷ, ಕಾಂಗ್ರೆಸ್, ಇನ್ನಿತರ ಪಕ್ಷಗಳಿಲ್ವಾ ವಿರೋಧ ಪಕ್ಷದಾಗ, ಅವು ಸೋಲಿಸ್ತಾವ. ಯಾಕೆ ಮುಸ್ಲಿಮರೇ ಕಾಂಟ್ರಾಕ್ಟ್ ತಗೊಂಡಿದ್ದೀವಿ ಅನ್ನೋ ಥರ ಬಿಜೆಪಿ ಮೇಲೆ ಕೆಂಡ ಕಾರೋದು? ಮೊದಲು ಇದನ್ನ ನಿಲ್ಲಿಸಿರಿ ಅಂತ ಹೇಳಿದ್ರು. ಅದಷ್ಟೇ ಅಲ್ಲ, ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳು
ಬಿಜೆಪಿ ಜೊತೆ ಸೇರ್ಕೊಂಡೇ ಸರ್ಕಾರ ಮಾಡ್ತಾವು ಅಂತ ಹೇಳಿದ್ರು. ಅಂದ್ರ ಕಲ್ಯಾಣ್ ಸಿಂಗ್ ಅವರ ಜೊತೆ ಸೇರ್ಕೊಂಡು ಮುಲಾಯಂ ಸಿಂಗ್ ಯಾದವ್ ಅವರು ಅಲೈನ್ಸ್ ಮಾಡ್ಕೊಂಡು ಇದ್ರು. ಅವರು ಮೊದಲಿಗೆ ಬಿಜೆಪಿ ಒಳಗಿದ್ದಿದ್ರಿಂದ ಈ ಮೌಲಾನ ಆ ರೀತಿ ಹೇಳಿದ್ರು. ಅಷ್ಟೇ ಅಲ್ಲ, ಈ ಕಲ್ಯಾಣ್ ಸಿಂಗ್ ಇದ್ದಾಗ್ಲೇನೆ ಬಾಬ್ರಿ ಮಸೀದಿ ನೆಲಸಮ ಆಗಿತ್ತು. ಬಾಬ್ರಿ ಮಸೀದಿ ನೆಲಸಮ ಆಗಿತ್ತು ಇವ್ರ ಕಾಲದಲ್ಲಿ ಅಂತ ಗೊತ್ತಿದ್ರು ಅವ್ರ ಜೊತೆ ಅಲೈನ್ಸ್ ಹೆಂಗ್ ಮಾಡ್ಕೊಂಡ್ರಿ? ಮುಸ್ಲಿಮರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಅವರ ಬಾಬ್ರಿ ಮಸೀದಿ ಬಿದ್ದಿದೆ, ಇವರೇ ಅದನ್ನ ಕೆಡವಿದ್ದಾರೆ ಅನ್ನೋದು ಗೊತ್ತಿದ್ರು ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡು ರಾಜಕೀಯ ಮಾಡಿದ್ರಿ. ನಿಮಗೆ ಬೇಕಾಗಿದ್ದು ಮುಸ್ಲಿಮರಲ್ಲ, ನಿಮಗೆ ಬೇಕಾಗಿದ್ದು ಕುರ್ಚಿ, ರಾಜಕೀಯ ಸ್ಥಾನಮಾನ. ಈಗೇನ್ ಸಮಾಜವಾದಿ ಪಕ್ಷದೊಳಗ ಆಜಂ ಖಾನು ಬಾಯಿ ಬಿಟ್ರ ಬಾಬ್ರಿ ಮಸೀದಿಯನ್ನ ಕೆಡವಿ ನಮಗೆ ಅನ್ಯಾಯ ಮಾಡಿದ್ರು, ನಾವು ಅದರ ವಿರುದ್ಧ ಹೋರಾಡಬೇಕು, ಈ ಬಿಜೆಪಿ ಮಾಡಿದ್ದೇ ಇಂಥದ್ದು ಅಂತ ಹೇಳಿಕತ್ತಾರಲ್ಲ, ಇದೇ ಆಜಂ ಖಾನ್ ಕಲ್ಯಾಣ್ ಸಿಂಗ್ ಮತ್ತು ಮುಲಾಯಂ ಸಿಂಗ್ ಅವರು ಅಲೈನ್ಸ್ ಮಾಡ್ಕೊಂಡಿದ್ರಲ್ಲ, ಆಗ ಮಿನಿಸ್ಟರ್ ಆಗಿದ್ರು ಇದೇ ಆಜಂ ಖಾನ್. ಅವಾಗ ಬಾಬ್ರಿ ಮಸೀದಿ ಕೆಡವಿದ್ದ ಕಲ್ಯಾಣ್ ಸಿಂಗ್ ಅವ್ರ ಜೊತೆನೆ ಅಲೈನ್ಸ್ ಒಳಗೆ ಮಿನಿಸ್ಟರ್ ಆಗಿದ್ರು. ಮಿನಿಸ್ಟರ್ ಪದವಿಯನ್ನ ಬಿಟ್ಟುಕೊಡ್ಲಿಲ್ಲ, ಯಾಕಂದ್ರ ಪದವಿ ಬೇಕಾಗಿತ್ತು, ಧರ್ಮ ಬೇಕಾಗಿರ್ಲಿಲ್ಲ, ಧರ್ಮದ ಜನ ಬೇಕಾಗಿರ್ಲಿಲ್ಲ. ಈಗ ದೊಡ್ಡ ಗಂಟ್ಲೊಳಗೆ ಹೇಳ್ತಾರ, ಬಾಬ್ರಿ ಮಸೀದಿ ಕೆಡವಿದವ್ರ ಜೊತೆ ನಾವ್ ಹೆಂಗ್ ಸ್ನೇಹ ಮಾಡೋದು, ಅವ್ರನ್ನ ಹೆಂಗ್ ಗೆಲ್ಸೋದು, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತ. ನಿಮಗೆ ಅಧಿಕಾರ ಸಿಕ್ಕಾಗ ಯಾಕೆ ಬಿಟ್ಕೊಂಡಿಲ್ಲ, ಅವ್ರ ಜೊತೆನೆ ಅಧಿಕಾರವನ್ನ ಯಾಕೆ ಹಂಚ್ಕೊಂಡ್ರಿ? ಈ ರೀತಿಯ ಮಾತುಗಳನ್ನ ಮೌಲಾನಗಳು ಮಾತಾಡ್ಲಿಕ್ಕತ್ತಾರ. ಅವ್ರ ಜನರನ್ನ ಯಾವ ರೀತಿ ಸೆಕ್ಯುಲರ್ ಪಕ್ಷಗಳು ಬಳಸ್ಕೊಳ್ಳಿಕ್ಕತ್ತಾವ, ಯಾವ ರೀತಿ ಮುಲಾಯಂ ಸಿಂಗ್ ಯಾದವ್ ಅಂದ್ರ ಅಖಿಲೇಶ್ ಸಿಂಗ್ ಯಾದವ್ ಅವರ ಅಪ್ಪ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಬಾಬ್ರಿ ಮಸೀದನ್ನ ಕೆಡವುದರ ಜೊತೆಯಲ್ಲೇ ಕಟ್ಕೊಂಡು ಅಲೈನ್ಸ್ ಮಾಡ್ಕೊಂಡು ಬದುಕಿದ್ರು. ಬಟ್ ಈಗ ಅಖಿಲೇಶ್ ಯಾದವ್ ಅವರು ಬಂದು ಬಿಜೆಪಿಯನ್ನ ಕೆಡಬೇಕು ಅಂತ ಮುಸ್ಲಿಮರ ಬ್ರೈನ್ ವಾಶ್ ಮಾಡ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು? ಇದ್ಯಾವ ಸೀಮೆ ನ್ಯಾಯ? ಈ ರೀತಿ ಪ್ರಶ್ನೆಗಳನ್ನ ಮೌಲಾನಗಳು ಕೇಳಲಿಕ್ಕತ್ತಾರ. ಈಗ ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳು ಅಂತ ತಮ್ಮನ್ನ ತಾವು ಕರ್ಕೊಳ್ಳುವಂತ ಸಮಾಜವಾದಿ ಪಾರ್ಟಿ ಮತ್ತು ಅದರ ನಾಯಕ ಅಖಿಲೇಶ್ ಯಾದವ್ ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಯುಲರ್ ಪಕ್ಷದವರು ಏನು ಉತ್ತರ ಕೊಡ್ತಾರೆ? ನಿಜಕ್ಕೂ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳಕತ್ತಿರೋ ಈ ಪಕ್ಷಗಳನ್ನ ಇನ್ನು ಮುಂದೆ ಮುಸ್ಲಿಮರು ನಂಬಬೇಕಾ? ನಿಜಕ್ಕೂ ಅಭಿವೃದ್ಧಿಯನ್ನ ಬಯಸ್ಬೇಕಾ? ಇಲ್ಲಾಂದ್ರ ಬಿಜೆಪಿ ಮೇಲೆ ಈ ಸೆಕ್ಯುಲರ್ ಪಕ್ಷಗಳು ತೋರಿಸಿರೋ ಗುಮ್ಮಾನೇ ನಂಬಿಕೊಂಡು ಬಿಜೆಪಿನ ಬೀಳಿಸ್ಬೇಕು ಅಂತ ಪರಿಶ್ರಮ ಪಡಬೇಕು ಅನ್ನೋದನ್ನ ಭಾರತದ ಮುಸ್ಲಿಮರೇ ನಿರ್ಧಾರ ಮಾಡಬೇಕು.